ಇನ್ನು 2 ತಿಂಗಳಲ್ಲಿ ಇಂಟರ್ನ್‌ಶಿಪ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ನೀಟ್ ಪಿ ಜಿ ಬರೆದು ಇಂಡಿಯಾಲೇ ಪಿ ಜಿ ಮಾಡ್ತೀಯಾ? ಪ್ಲ್ಯಾಬ್, USMLE ಆರ್ AMC ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್ ಅಂತ ಈಗಾಗಲೇ ನನಗೆ ತುಂಬ ಜನ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಯ್, ದಿಸ್ ಇಸ್ ಡಾಕ್ಟರ್ ಸ್ನೇಹ. ಚೈನಾಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಐ ಆಮ್ ದಟ್ ಗರ್ಲ್ ಹೂ ಪ್ಲಾನ್ಸ್ ಎವ್ರಿಥಿಂಗ್ ಇನ್ ಪ್ರಯಾರ್. ರೈಟ್ ಆಫ್ಟರ್ ಮೈ ಸೆಕೆಂಡ್ PU ನೀಟ್ ಕ್ರ್ಯಾಕ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಿ ಚೈನಾಗೆ MBBS ಮಾಡೋದಕ್ಕೆ ಹೋದೆ. ಅಲ್ಲಿ ಹೋಗಿದ್ದು 6 ಮಂತ್ಸ್ಗೆ ಕೋವಿಡ್ ಅಂತ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಇಂಡಿಯಾಗೆ ರಿಟರ್ನ್ ಆಗಿ 2 ಇಯರ್ಸ್ ನಾನು ಆನ್ಲೈನಲ್ಲಿ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿದೆ. ಆ 2 ಇಯರ್ಸಲ್ಲಿ ಎಲ್ಲರೂ ಬಂದು MBBS ನಿನಗಲ್ಲ, ನೀನು ಚೈನಾಗೆ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ, MBBS ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ, ನೀನು ಡಾಕ್ಟರ್ ಆಗಲ್ಲ, ಬ್ಲಾ ಬ್ಲಾ ಬ್ಲಾ, ಯು ಹ್ಯಾವ್ ಟು ಕ್ವಿಟ್ ಇಟ್. ಬಟ್ ನಾನು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ 2 ಇಯರ್ಸ್ ಆದಮೇಲೆ ಚೈನಾಗೆ ರಿಟರ್ನ್ ಆಗಿ ಆನ್ಲೈನಲ್ಲಿ ಮಾಡಿದ ಕ್ಲಿನಿಕಲ್ಸ್ನೆಲ್ಲ ಮತ್ತೆ ಆಫ್ಲೈನಲ್ಲಿ ಮಾಡಿ ಗ್ರ್ಯಾಜುಯೇಟ್ ಆಗಿ ಇಂಡಿಯಾಗೆ ಡಾಕ್ಟರ್ ಆಗಿ ರಿಟರ್ನ್ ಆಗಿ ಆ್ಯಂಡ್ ಅಗೇನ್ ಇಲ್ಲಿ FMG ಎಕ್ಸಾಮನ್ನು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿ KMCಗೆ ಹೋಗಿ ಇಂಟರ್ನ್ಶಿಪ್ನ ಅಲಾಟ್ ಮಾಡಿಕೊಂಡು ಈಗ 1 ಇಯರ್ ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಆಗ್ತಿದೆ. ಓಹ್, ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಅಂದರೆ ದಿಸ್ ಟೈಮ್ ನಾನೇನು ಪ್ಲಾನ್ ಮಾಡಿಲ್ಲ, ಮಾಡೋದು ಇಲ್ಲ. ನನಗನ್ನಿಸ್ತಿದೆ ಐ ಡಿಸರ್ವ್ 3 to 6 ಮಂತ್ಸ್ ಆಫ್ ಬ್ರೇಕ್ ಆ್ಯಂಡ್ ಆರಾಮಾಗಿ ಮನೇಲಿ ಫ್ರೀ ಆಗಿರಬೇಕು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ಅಪ್ಪಿ ನಮ್ಮ ಮನೇಲಿರೋರ ಕೈಲಿ ಏನಾದರೂ ಸಿಕ್ಬಿಟ್ರೆ ನಾನೆಲ್ಲಿರ್ತೀನೋ ಅಲ್ಲೇ ಹುಡ್ಕೊಂಡು ಬಂದು ನನಗೆ ಹೊಡಿತಾರೆ. ನಿನಗೆ ಕಷ್ಟಪಟ್ಟು MBBS ಮಾಡಿಸಿದ್ದು ಮನೇಲಿ ಆರಾಮಾಗಿ ಇರೋದಕ್ಕ ಅಂತ ಅಂದ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಓಕೆ, ಬಾಯ್.